ಐಷಾರಾಮಿ ಕಾರು ಮಾಲೀಕನೊಬ್ಬನಿಗೆ ಆರ್ಟಿಒ ಅಧಿಕಾರಿಗಳು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಬರೋಬ್ಬರಿ 1,45,00,000 ಟ್ಯಾಕ್ಸ್ ಕಟ್ಟಿದ್ದಾರೆ. ಬರೋಬ್ಬರಿ 1,45,00,000 ರೂಪಾಯಿ ಅಧಿಕಾರಿಗಳು ಟ್ಯಾಕ್ಸ್ ಕಟ್ಟಿಸ್ಕೊಂಡಿದ್ದಾರೆ. ಬೇರೆ ರಾಜ್ಯದಲ್ಲಿ ನೋಂದಣಿ ಮಾಡಿಸಿಕೊಂಡು ಕರ್ನಾಟಕದಲ್ಲಿ ಅಂದರೆ ನಮ್ಮ ರಾಜ್ಯದಲ್ಲಿ ಓಡಾಟವನ್ನು ನಡೆಸ್ತಾ ಇದ್ರು. ಅನಧಿಕೃತವಾಗಿ ಓಡಾಡ್ತಾ ಇದ್ದಂತಹ ಫೆರಾರಿ ಕಾರಿಗೆ ಆರ್ಟಿಒ ಅಧಿಕಾರಿಗಳು ಭಾರಿ ಪ್ರಮಾಣದಲ್ಲಿ ದಂಡ ಹಾಕಿದ್ದಾರೆ. 1.45 ಕೋಟಿ ಟ್ಯಾಕ್ಸ್ ಕಟ್ಟಿಸ್ಕೊಂಡಿದ್ದಾರೆ ಅಧಿಕಾರಿಗಳು. 2023ರ ಮಹಾರಾಷ್ಟ್ರದಲ್ಲಿ ಕಾರು ನೋಂದಣಿಯಾಗಿತ್ತು. ಕಾರನ್ನು ನೋಂದಣಿ ಮಾಡಿಸಿರೋದು ಮಹಾರಾಷ್ಟ್ರದಲ್ಲಿ, ಆದರೆ ಓಡಿಸ್ತಾ ಇದ್ದದ್ದು ಮಾತ್ರ ಕರ್ನಾಟಕದಲ್ಲಿ. ಅದಾದ ನಂತರ ಕಾರನ್ನು ರಾಜ್ಯಕ್ಕೆ ತಂದು ಅನಧಿಕೃತವಾಗಿ ಓಡಾಟವನ್ನು ನಡೆಸ್ತಾ ಇದ್ದರು. ಟ್ಯಾಕ್ಸೇ ಕಟ್ಟದೆ ಓಡಾಡ್ತಾ ಇದ್ದಂತಹ ಮಾಲೀಕನಿಗೆ ಆರ್ಟಿಒ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಯಾವಾಗ ಗೊತ್ತಾಯಿತು, ಅಧಿಕಾರಿಗಳು ಕಾರನ್ನು ಸೀಸ್ ಮಾಡಿಕೊಂಡ್ರು. ಅದೇ ರೀತಿಯಾಗಿ ಭಾರಿ ಮೊತ್ತದಲ್ಲಿ ಟ್ಯಾಕ್ಸ್ ಕೂಡ ಕಟ್ಟಿಸ್ಕೊಂಡಿದ್ದಾರೆ. 1.45 ಕೋಟಿ ಹಣ ಏನಿದೆ ಅದನ್ನು ಟ್ಯಾಕ್ಸ್ ಕಟ್ಟಿಸ್ಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಈ ರೀತಿಯಾಗಿ ಎಲ್ಲೋ ಬೇರೆ ರಾಜ್ಯದಲ್ಲಿ ಕಾರನ್ನು ನೋಂದಣಿ ಮಾಡಿಸ್ಕೊಳ್ಳೋದು, ರಾಜ್ಯಕ್ಕೆ ತರೋದು, ಬೆಂಗಳೂರಿನಲ್ಲಿ ಆರಾಮಾಗಿ ಓಡಾಡಿಕೊಂಡು ಯಾವುದೇ ಟ್ಯಾಕ್ಸ್ ಕಟ್ಟದೆ ಏನೂ ಮಾಡದೆ ಈ ರೀತಿಯಾಗಿ ಅನೇಕರು ಕಾರುಗಳನ್ನು ತೆಗೆದುಕೊಂಡು ಓಡಾಡ್ತಾರೆ. ಈ ರೀತಿಯಾಗಿ ಓಡಾಡುವವರ ವಿರುದ್ಧ ಕಡಿವಾಣ ಹಾಕೋದಕ್ಕೆ ಅಂತ ಅಧಿಕಾರಿಗಳು ಈಗ ಹೆಜ್ಜೆ ಇಟ್ಟಿರುವಂಥದ್ದು. ಆ ಮೂಲಕವಾಗಿ ನೋಡಿದಾಗ ಒಂದು ಫರಾರಿ ಕಾರು ಈ ರೀತಿಯಾಗಿ ಮಹಾರಾಷ್ಟ್ರದ ಒಂದು ರಿಜಿಸ್ಟ್ರೇಷನ್ನು, ಆದರೆ ಕರ್ನಾಟಕದಲ್ಲಿ ಓಡಿಸ್ತಾ ಇರುವಂಥದ್ದು ಬೆಳಕಿಗೆ ಬಂದಾಗ ಭಾರಿ ಪ್ರಮಾಣದಲ್ಲಿ ದಂಡ ವಿಧಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗಣೇಶ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್, ಈ ರೀತಿಯಾಗಿ ಅನೇಕರು ಬೇರೆ ರಾಜ್ಯದಲ್ಲಿ ಕಾರನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದು, ಕರ್ನಾಟಕದಲ್ಲಿ ಓಡಿಸುವಂಥದ್ದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಈ ನಡುವೆ ಅಂಥವರಿಗೆ ಬಿಸಿ ಮುಟ್ಟಿಸೋದಕ್ಕೆ ಅಂತ ಆರ್ಟಿಒ ಅಧಿಕಾರಿಗಳು ಮುಂದಾಗಿದ್ದಾರೆ. ಎಷ್ಟು ದಂಡ ವಿಧಿಸಿದ್ದಾರೆ, ಅದೇ ರೀತಿಯಾಗಿ ಯಾವ ರೀತಿಯಾಗಿ ಇದನ್ನು ಪತ್ತೆ ಹಚ್ಚಿದ್ರು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಮುಖ್ಯವಾಗಿ ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಆರ್ಟಿಒ ಅಧಿಕಾರಿಗಳ ಒಂದು ಕಾರ್ಯಾಚರಣೆ ಇದು. ಈ ಹಿಂದೆ ಸಾಕಷ್ಟು ಆಗ್ರಹಗಳು ಕೂಡ ಕೇಳಿ ಬಂದಿರುತ್ತದೆ. ಏನಂತಂದ್ರೆ ಇಲ್ಲಿ ಅನಧಿಕೃತವಾಗಿ ಇಲ್ಲಿ ನಮ್ಮ ರಾಜ್ಯದ ರಿಜಿಸ್ಟ್ರೇಷನ್ ಆರ್ಟಿಒಗಳಿಂದ ರಿಜಿಸ್ಟರ್ ಮಾಡಿಸ್ಕೊಳ್ಳದೇ ಇರುವಂತಹ ವಾಹನಗಳಲ್ಲಿ ಓಡಾಡ್ತಾ ಇರೋದು, ಅದನ್ನು ಕೂಡ ಕೋಟ್ಯಂತರ ಮೌಲ್ಯದ ದುಬಾರಿ ಬೆಲೆಯ ದೊಡ್ಡ ದೊಡ್ಡ ಹೊರ ದೇಶಗಳ ಕಂಪನಿಯ ಕಾರ್ಗಳಲ್ಲಿ ಓಡಾಡ್ತಾ ಇರುವಂತದ್ದು. ಅದೆಲ್ಲೂ ಕೂಡ ಅನ್ಯ ರಾಜ್ಯಗಳಿಂದ ತಮಿಳುನಾಡು, ಆಂಧ್ರ, ಬೇರೆ ಬೇರೆ ಉತ್ತರ ಭಾರತದಲ್ಲಿರುವ ಕೆಲವು ರಾಜ್ಯಗಳಿಂದ ರಿಜಿಸ್ಟ್ರೇಷನ್ ಆಗಿರೋ ವೆಹಿಕಲ್ಗಳು ಅನಧಿಕೃತವಾಗಿ ಓಡಾಡ್ತಾ ಇದ್ವು. ಅದನ್ನ ಈಗ ಪತ್ತೆ ಹಚ್ಚಿ ಆರ್ಟಿಒ ಅಧಿಕಾರಿಗಳು ದಂಡವನ್ನು ಹಾಕಿರುವಂತದ್ದು. ಒಂದು ಐಷಾರಾಮಿ ಕಾರಿನಾಗೆ ಈಗ 1,45,00,000 ದಂಡವನ್ನು ಹಾಕಿದ್ದಾರೆ. ಯಾಕೆ ಬೇರೆ ರಾಜ್ಯದ ವೆಹಿಕಲ್ಗಳು ಇಲ್ಲಿ ಬರ್ತವೆ ಅಂತಂದ್ರೆ ಇಲ್ಲಿ ಇರುವಂತಹ ರಿಜಿಸ್ಟ್ರೇಷನ್ ಮೊತ್ತ ಸಾಕಷ್ಟು ಜಾಸ್ತಿ ಇದೆ. ಕರ್ನಾಟಕದ ವೆಹಿಕಲ್ ನ ಏನು ನೋಂದಣಿ ಮೊತ್ತ ಏನಿದೆ ತುಂಬಾ ದುಬಾರಿ ಇರುವಂತದ್ದು. ಅದೇ ನಾವು ಕೇರಳ ಹೋದ್ರೆ ಅಥವಾ ಬೇರೆ ಬೇರೆ ಉತ್ತರ ಭಾರತದ ಕೆಲವೊಂದು ಸಣ್ಣ ಪುಟ್ಟ ರಾಜ್ಯಗಳಿಗೆ ಹೋದ್ರೆ ಅಲ್ಲಿ ನೋಂದಣಿ ಪ್ರಕ್ರಿಯೆ ಅಥವಾ ನೋಂದಣಿ ತುಂಬಾ ಕಡಿಮೆ ಬೆಲೆಯಲ್ಲಿ ಆಗತ್ತೆ. ಹಾಗಾಗಿ ಅಲ್ಲಿ ನೋಂದಣಿ ಮಾಡಿಸ್ಕೊಂಡು ಇಲ್ಲಿ ರಸ್ತೆಗಳಲ್ಲಿ ಓಡಾಡುವಂತದ್ದು, ತಮ್ಮ ವೈಯಕ್ತಿಕ ಕೆಲಸಗಳಿಗೆ ದುಬಾರಿ ಬೆಲೆ ಕಾರುಗಳನ್ನ ಬಳಸುವಂತದ್ದು, ಇದು ಸಾರಿಗೆ ನಿಯಮದ ಉಲ್ಲಂಘನೆ ಕೂಡ ಆಗತ್ತೆ. ಇಲ್ಲಿ ಇರುವಂತ ಅನುಮತಿ ಈ ರಾಜ್ಯದ, ಅದರಲ್ಲೂ ಕೂಡ ಈ ಪ್ರಾದೇಶಿಕದ ರಿಜಿಸ್ಟ್ರೇಷನ್ ಇಂದ ಮಾತ್ರ ವೆಹಿಕಲ್ಗಳು ಓಡಾಡ್ಲಿಕ್ಕೆ ಅನುಮತಿ ಇರುವಂತದ್ದು. ಅದು ಕೂಡ ಅನ್ಯ ರಾಜ್ಯದ ವೆಹಿಕಲ್ಗಳು ಬಂದ್ರು ಕೆಲವು ದಿನಗಳಿಗೆ ಮಾತ್ರ ಅದಕ್ಕೆ ಅವಕಾಶ ಇದೆ. ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನ ಮಾಲೀಕರು ಫಾಲೋ ಮಾಡ್ಬೇಕಾಗತ್ತೆ. ಅದ್ಯಾವುದು ಕೂಡ ಆಗದೇ ಇರುವಂತಹ ವೆಹಿಕಲ್ ಗಳನ್ನ ಅಬ್ಸರ್ವ್ ಮಾಡಿ ಅದನ್ನ ಫೈಂಡ್ ಔಟ್ ಮಾಡಿ ಈಗ ಅವ್ರನ್ನ ಸೀಸ್ ಮಾಡುವ ಜೊತೆಗೆ ಅದಕ್ಕೆ ಆ ರೀತಿ ಒಂದು ಉಲ್ಲಂಘನೆ ಆದಂತ ಹಿನ್ನೆಲೆ ಪೆನಾಲ್ಟಿ ಮೊತ್ತವನ್ನ ಹಾಕಿರುವಂತದ್ದು ಈಗ ಬಂದಿರೋದು. ಅದರ ಮೊತ್ತವೇ ಸರಿಸುಮಾರು 1,45,00,000 ಒಂದು ಕಾರಿಗೆ ಆಗಿದೆ. ಇನ್ನು ನಾಳೆ ಮತ್ತಷ್ಟು ಕಾರುಗಳ ಈಗಾಗಲೇ ವಶಕ್ಕೆ ಪಡ್ಕೊಂಡಂತ ಕಾರುಗಳನ್ನ ಯಾವ ರೀತಿ ವೈಲೇಷನ್ ಇದೆ, ಯಾವ ರೀತಿ ಹೊರ ರಾಜ್ಯದ ರಿಜಿಸ್ಟ್ರೇಷನ್ ಇಂದ ಇಲ್ಲಿ ಎಷ್ಟು ವರ್ಷಗಳಿಂದ ಎಷ್ಟು ದಿನಗಳಿಂದ ಓಡಾಡ್ತಾ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಸಾರಿಗೆ ಆಯುಕ್ತರೇನಿರ್ತಾರೆ ಅವರು ಒಂದು ಕ್ರಮವನ್ನ ಕೈಗೊಳ್ಳಲಿದ್ದಾರೆ. ಧನ್ಯವಾದಗಳು ಗಣೇಶ್, ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಆರ್ಟಿಒ ಕಚೇರಿಯ ಎದುರು ಅದೇ ರೀತಿಯಾಗಿ ಜಪ್ತಿ ಮಾಡಿರುವಂತಹ ಕಾರುಗಳನ್ನು, ವೆಹಿಕಲ್ಗಳಿಗೆ ಈಗ ದಂಡ ವಿಧಿಸೋದಕ್ಕೆ ಅಂತ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಅದರಲ್ಲೂ ಇವೆಲ್ಲವೂ ಕೂಡ ದುಬಾರಿ ಮೊತ್ತದ ಕಾರುಗಳು.
ರೇಟ್ಗಳನ್ನು ಕೇಳಿದ್ರೆ ಎಲ್ಲರೂ ಕೂಡ ಆಶ್ಚರ್ಯ ಪಡುವಂಥದ್ದೇನು ಸುಳ್ಳಲ್ಲ. ವಿದೇಶದಿಂದ ಕಾರುಗಳನ್ನು ತರಿಸ್ಕೊಂಡು ಕರ್ನಾಟಕದಲ್ಲಿ ಅದು ಕೂಡ ಸಿಲಿಕಾನ್ ಸಿಟಿಯಲ್ಲಿ ಆರಾಮಾಗಿ ಓಡಾಡಿಸ್ಕೊಂಡು ತಿರುಗಾಡ್ತಾ ಇದ್ದಾರೆ. ಆದರೆ ಬೇರೆ ರಾಜ್ಯಗಳಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂತಹ ಕಾರುಗಳು ಅನ್ನುವಂಥದ್ದು ಈಗ ಶಾಕಿಂಗ್ ಸುದ್ದಿ.